back to the maths online class. ಓಕೆ, ಸೊ ನೀವು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಗಿತ್ತು? ಇಷ್ಟೊತ್ತವರೆಗೂ ಸೈನ್ಸ್ ಕ್ಲಾಸ್ ನಿಮ್ಗೆ ಟೆಸ್ಟ್ ಇತ್ತು, ಹೌದಾ? ಎಲ್ಲ ಚೆನ್ನಾಗಿ, ಹೌದಾ, ಔಟ್ ತಗೊಂಡ್ರಿ, ಹೌದಾ? ಸೊ ನಾವು ಇವತ್ತು ನಮ್ಮ ಒಂದು ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ನಿಮ್ಗೆ? ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ಹೇಳಿದ್ದೆ, ನೆನಪಿದೆ ನಿಮ್ಗೆ? ಟೈಪ್ಸ್ ಆಫ್ ಆಂಗಲ್ಸ್ ಗಳು ಏನಿದಾವು ಅಂತ ಹೇಳಿ ಜಸ್ಟ್ ಏನ್ ಮಾಡೋಣ, 2 ನಿಮಿಷ ರಿವಿಷನ್ ಮಾಡ್ತಾ ನಾವೇನ್ ಮಾಡೋಣ, ನಮ್ಮ ಈ ಒಂದು ನೆಕ್ಸ್ಟ್ ಸೆಷನ್ಗೆ ನಾವು ಹೋಗೋಣ ಅಂತ. ಓಕೆ, ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಮ್ದು ಒಂದು ಸಣ್ಣ ಮೋಟಿವೇಶನಲ್ ಏನಂದ್ರೆ, ಒಂದು ಸಣ್ಣ ಲೈನ್ ಹೇಳ್ತೀನಿ ನಾನು. ನಾವು ಯಾವುದೇ ಒಂದು ವ್ಯಕ್ತಿಗೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತ ಹೇಳ್ತೀವಿ, ಹೌದಾ? ಸೊ ನಾವ್ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಮುಂದೆ ಗುರಿ ಇರ್ಬೇಕು. ಗುರು ನಾವೇನ್ ಮಾಡ್ಬೇಕು ಇವಾಗ ಅಂದ್ರೆ, ಮುಂದೆ ಗುರು ಇರ್ಬೇಕು, ಹಿಂದೆ ಗುರಿ ಇರ್ಬೇಕು ಅನ್ನುವಂತ ಒಂದು ಮೋಟಿವೇಶನಲ್ ಒಂದು ಕೋಟ್ಸ್ ಅನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡೋಣ, ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ಹೇಳಿದ್ದೆ, ರೈಟ್? ಸೊ ಅದು ಒಂಚೂರು ನಾವೇನ್ ಮಾಡೋಣ, ರಿವಿಷನ್ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಿಮಗ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಒಂದ್ ಸೆಕೆಂಡ್. ಎಷ್ಟ್ ನೆನ್ಪಿದೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಇಂದು ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ, ಹೌದಾ? ಆಂಗಲ್ ಎಕ್ಸಾಕ್ಟ್ 90 ಡಿಗ್ರಿ ಅಂದ್ರೆ, ಆಂಗಲ್ 90 ಡಿಗ್ರಿ ಎಕ್ಸಾಕ್ಟ್ ಇತ್ತಂದ್ರೆ ನಾವೇನ್ ಹೇಳ್ತೇವೆ ಅದಕ್ಕೆ? ಕಂಪ್ಲೀಟ್ ಆಂಗಲ್, ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್, ಸ್ಟ್ರೇಟ್ ಆಂಗಲ್. ಇವಾಗಾದ್ರೂ ಈ ಕ್ವಶನ್ ನಿಮ್ಗೆ ಎಕ್ಸಾಮ್ ನಲ್ಲಿ ಇತ್ತು ಹೀಗೆ, ಹೌದಾ? ನಿಮ್ಗೆ ಸೈನ್ಸ್ ಟೀಚರ್ ತಗೊಳ್ಳುವಾಗ ಇತ್ತಲ್ಲ ಕ್ವಶನ್. ಯಾವ ಆನ್ಸರ್ ಹೇಳಿದ್ರಿ? ಹಾ, ಎಸ್, ಓಕೆ. ಅಂದ್ರೆ ಕಂಪ್ಲೀಟ್ ಪೂರ್ಣ ಕೋನ, ಲಂಬ ಕೋನ, ಲಘು ಕೋನ, ಇದು ಸರಳ ಕೋನ. ಹಾಗಾದ್ರೆ ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಏನಂತ ಹೇಳ್ತೀವಿ ನಾವು? ವೆರಿ ಗುಡ್ ಮಕ್ಕಳ, ರೈಟ್ ಆಂಗಲ್. ಓಕೆ, ನೆಕ್ಸ್ಟ್ ಆಂಗಲ್ ಲೆಸ್ ದೆನ್ 90 ಡಿಗ್ರಿ, 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಏನಂತ ಹೇಳ್ತೀವಿ? ಆಂಗಲ್ ಲೆಸ್ ದೆನ್ 90 ಡಿಗ್ರಿ. ಅಕ್ಯೂಟ್ ಆಂಗಲ್, ಕಂಪ್ಲೀಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ರೈಟ್ ಆಂಗಲ್. ಗೊತ್ತಾಯ್ತಾ? 90 ಡಿಗ್ರಿಗಿಂತ, ನೆನಪಿದೆ ನಿಮ್ಗೆ ಲಾಸ್ಟ್ ಕ್ಲಾಸ್? 90 ಡಿಗ್ರಿಗಿಂತ ಕಡಿಮೆ ಇದ್ರೆ ನಾವು ಯಾವ ಆಂಗಲ್ ಅಂತ ಹೇಳ್ತೀವಿ? ಹೇಳಿ, ಆನ್ಸರ್ ಹೇಳ್ತಾ ಇದ್ದಾರೆ ಮಕ್ಕಳು. ಓಕೆ, ಯಾವ್ದಿರ್ಬೋದು? ವೆರಿ ಗುಡ್, ಅಕ್ಯೂಟ್ ಆಂಗಲ್. ಓಕೆ, ಅಕ್ಯೂಟ್ ಆಂಗಲ್ ಮೀನ್ಸ್ ಲಘು ಕೋನ, 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಓಕೆ, ಸೊ ಆಂಗಲ್ ಮೋರ್ ದೆನ್ 90 ಡಿಗ್ರಿ ಬಟ್ ಮೋರ್ ದೆನ್ 180 ಡಿಗ್ರಿ, ಹೌದಾ? ಅಂದ್ರೆ ಆಂಗಲ್ ಏನಾಗಿದೆ ನಮ್ಗೆ? 90 ಡಿಗ್ರಿಗಿಂತ ಕಡಿಮೆ ಇದೆ, 180 ಡಿಗ್ರಿಗಿಂತ ಕಡಿಮೆ ಇಲ್ಲ, ಅಂದ್ರೆ ಹೆಚ್ಚಿಲ್ಲ, ಹೌದಾ? ಅರ್ಥ ಆಯ್ತಾ ಕ್ವಶನ್? ಆಂಗಲ್ ಮೋರ್ ದೆನ್ 90 ಡಿಗ್ರಿ ಬಟ್ ಮೋರ್ ದೆನ್ 180 ಡಿಗ್ರಿ ಅಂದ್ರೆ 180ಕ್ಕಿಂತ ಜಾಸ್ತಿ ಇಲ್ಲ, 90ಕ್ಕಿಂತ ಜಾಸ್ತಿ ಇದೆ. ಹಾಗಾದ್ರೆ ಯಾವುದು? 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ ಇರುವಂತಹ ಕೋನ. ಕಂಪ್ಲೀಟ್ ಆಂಗಲ್, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ರೈಟ್ ಆಂಗಲ್. ಓಕೆ, ಸೊ ಅಬ್ಟ್ಯೂಸ್ ಆಂಗಲ್ ಮೀನ್ಸ್ ಅಧಿಕ ಕೋನ ಅಥವಾ ವಿಶಾಲ ಕೋನ. ಅಲ್ಲೇ ನಿಮ್ಗೆ ಮೋರ್ ದೆನ್ ಅಂತಂತ ಅಲ್ಲೇ ನಮ್ಗೆ ಆನ್ಸರ್ ಸಿಗುತ್ತೆ, ಹೌದಾ? ಅಬ್ಟ್ಯೂಸ್ ಆಂಗಲ್. ಓಕೆ, ನೆಕ್ಸ್ಟ್ ಆಂಗಲ್ ಎಕ್ಸಾಕ್ಟ್ 180 ಡಿಗ್ರಿ, ಹೌದಾ? ಎಕ್ಸಾಕ್ಟ್ 180 ಡಿಗ್ರಿ ಇದ್ರೆ ನಾವ್ ಯಾವ ಆಂಗಲ್ ಅಂತ ಕರಿತೀವಿ? ವಿಚ್ ಟೈಪ್ ಆಫ್ ಆಂಗಲ್ ಇಸ್ ದಿಸ್? ಆಂಗಲ್ ಎಕ್ಸಾಕ್ಟ್ 180 ಡಿಗ್ರಿ. ಎಷ್ಟು ಜನ ನೆನ್ಪಿದ್ದೀರಾ? ಸ್ಟ್ರೇಟ್ ಆಂಗಲ್, ರೈಟ್ ಆಂಗಲ್, ಕಂಪ್ಲೀಟ್ ಆಂಗಲ್, ಅಕ್ಯೂಟ್ ಆಂಗಲ್. ಎಕ್ಸಾಕ್ಟ್ 180 ಇತ್ತಂದ್ರೆ ವೆರಿ ಗುಡ್ ಮಕ್ಕಳ, ಸ್ಟ್ರೇಟ್ ಆಂಗಲ್. ಓಕೆ, ಸೊ ನೆಕ್ಸ್ಟ್ ಆಂಗಲ್ ಮೋರ್ ದೆನ್ 180 ಡಿಗ್ರಿ ಬಟ್ ಲೆಸ್ ದೆನ್ 360 ಡಿಗ್ರಿ. ಆಂಗಲ್ ಮೋರ್ ದೆನ್ 180 ಡಿಗ್ರಿ ಬಟ್ ಲೆಸ್ ದೆನ್ 360 ಡಿಗ್ರಿ. ಓಕೆ, ನೋಡ್ರಿ, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ರಿಫ್ಲೆಕ್ಸ್ ಆಂಗಲ್, ಕಂಪ್ಲೀಟ್ ಆಂಗಲ್ ಅಂತ ಇದೆ, ಹೌದಾ? ಆಂಗಲ್ ಏನಾಗಿದೆ ನಮ್ಗೆಲ್ಲೇ? ಮೋರ್ ದೆನ್ 180 ಡಿಗ್ರಿ, ಹೌದಾ? ಕಾಣಿಸ್ತಾ ಇದೆ ನಿಮ್ಗೆ? ಅಂದ್ರೆ 180ಕ್ಕಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ. ಸೊ ನಿಮ್ಗೆ ಇದೇ ಕ್ವಶನ್ ನಿಮ್ಗೆ ಅಲ್ಲಿ ಇತ್ತು, ಅಲ್ಲಿ ಏನ್ ಕ್ವಶನ್ ಹೇಳಿದ್ರು ಅವರು?
180ಕ್ಕಿಂತ ಜಾಸ್ತಿ ಇದ್ದಿದ್ದಿಲ್ಲ. ಇಲ್ಲಿ ಏನಾಗ್ತಿದೆ 360ಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರು. ಹೌದಾ? ಸೊ ಆಂಗಲ್ ಮೋರ್ ದೆನ್ 180 ಡಿಗ್ರಿ, ಲೆಸ್ ದೆನ್ 360 ಡಿಗ್ರಿ. ವೆರಿ ಗುಡ್ ಮಕ್ಕಳ. ರಿಫ್ಲೆಕ್ಸ್ ಆಂಗಲ್, ಸರಳಾಧಿಕ ಕೋನ ಅಂತ ಕರಿತೀವಿ. ಹೌದಾ? ವೆರಿ ಗುಡ್. ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆಲ್ಲ ನೆನಪಿದೆ ಅಂತ ಅನ್ಕೋಬಹುದು ನಾವು. ಓಕೆ, ಸೊ ಲಾಸ್ಟ್ ಆಂಗಲ್ ಎಕ್ಸಾಕ್ಟ್ 360 ಡಿಗ್ರಿ. ಹೌದಾ? ಸ್ಟ್ರೇಟ್ ಆಂಗಲ್, ರಿಫ್ಲೆಕ್ಸ್ ಆಂಗಲ್, ಕಂಪ್ಲೀಟ್ ಆಂಗಲ್, ರೈಟ್ ಆಂಗಲ್. ಹೌದಾ? ಎಕ್ಸಾಕ್ಟ್ 360 ಡಿಗ್ರಿ ಇದ್ರೆ ಏನಂತ ಹೇಳ್ತೀವಿ ನಾವು? ವೆರಿ ಗುಡ್, ಕಂಪ್ಲೀಟ್ ಆಂಗಲ್ ಅಂತ ಹೇಳ್ತೀವಿ. ಕರೆಕ್ಟ್? ವೆರಿ ಗುಡ್. ಗೊತ್ತಾಯ್ತಾ? ಸೊ ಇದು ನಮ್ಮ ಲಾಸ್ಟ್ ಕ್ಲಾಸ್ ನಲ್ಲಿ ನಾವ್ ಏನ್ ಕಲ್ತಿದ್ವಲ್ಲ, ಒಂದು 2 ಮಿನಿಟ್ಸ್ ನಮ್ದಾಯ್ತು. ಓಕೆ, ಸೊ ಅದರ ಮುಂದುವರಿದ ಭಾಗ ಏನಂದ್ರೆ ನಮ್ಗೆ ನೀವು ಕೇಳಿರ್ಬಹುದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕೇಳಿರ್ಬಹುದು. ಅಂದ್ರೆ ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳು ಅಂತ ಕೇಳಿರ್ಬಹುದು. ಕೇಳಿದಿರಾ? ಓಕೆ, ಸೊ ಒಂದ್ಸಲ ನಾನು ತೋರಿಸ್ತೇನೆ ನಿಮ್ಗೆ. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್, ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ ನಿಮ್ಗೆ. ಹೌದಾ? ಕಾಂಪ್ಲಿಮೆಂಟರಿ ಆಂಗಲ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆಯಾ? ಓಕೆ, ಸೊ ಇಲ್ಲೇ ನಮ್ಗೇನಾಯ್ತು, ನಾವು ಅಲ್ಲೇ ಲಾಸ್ಟ್ ಕ್ಲಾಸ್ ನಲ್ಲಿ ನಮ್ಗೇನಾಗಿತ್ತು, ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನಾವು ಕಲ್ತೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಅದರ ಮುಂದುವರೆದ ಭಾಗ. ಇವು ಆ ಟೈಪ್ಸ್ ಆಫ್ ಆಂಗಲ್ಸ್ ಗೆ ಆಡ್ ಇಲ್ಲ, ಬಟ್ ಅದರಿಂದ ನಾವ್ ಏನ್ ಮಾಡ್ಬೋದು, ಇವೆರಡು ಆಂಗಲ್ಸ್ ಗಳನ್ನ ಅದರ ಮುಂದುವರೆದ ಭಾಗ ಅನ್ಕೋಬಹುದು ಅಷ್ಟೇ. ಹೌದಾ? ಸೊ ಇದು ಟೈಪ್ಸ್ ಆಫ್ ಆಂಗಲ್ಸ್ ಅಲ್ಲ. ಹೌದಾ? ಇವು ಅಲ್ಲ, ಇವು ಬೇರೆ. ಹೌದಾ? ಅದರದ್ದು ಒಂದು ಮುಂದುವರೆದ ಭಾಗ. ಅವು ಯಾವಂದ್ರೆ ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳು. ಮ್ಯಾಮ್ ಇವನ್ನೆಲ್ಲ ನಾವ್ ಯಾಕೆ ಸ್ಟಡಿ ಮಾಡ್ಬೇಕು ಹಾಗಾದ್ರೆ? ಇವು ಟೈಪ್ಸ್ ಆಫ್ ಆಂಗಲ್ಸ್ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಬಟ್ ಇವೆಲ್ಲ ನಮ್ಗೆ ಏನಾಗ್ತಾ ಇದಾವು, ಸಮ್ ಟೈಮ್ ನಾವು ಥೇರಮ್ಸ್ ಎಲ್ಲ ಪ್ರೂವ್ ಮಾಡೋದಿರ್ತೈತಿ. ಹೌದಾ? ಥೇರಮ್ಸ್ ಪ್ರೂವ್ ಮಾಡೋದಿರ್ತೈತಿ, ಎಸ್ಪೆಷಲಿ ಜಾಮೆಟ್ರಿ ಪಾರ್ಟ್ ನಲ್ಲಿ ಬಂದಾಗೆ ನಮ್ಗೆ. ಸೊ ಅಲ್ಲಿ ನಾವ್ ಏನ್ ಮಾಡ್ತಾ ಇರ್ತೀವಿ, ಸಮ್ ಟೈಮ್ ನಾವು ಥೇರಮ್ ಅನ್ನ ಪ್ರೂವ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಈ ಟೈಪ್ ಅದ ಒಂದು ಆಂಗಲ್ಸ್ ಗಳನ್ನ, ಕೋನಗಳನ್ನ ಬಳಸಿ ನಾವ್ ಅಲ್ಲಿ ಏನ್ ಮಾಡ್ತಾ ಇರ್ತೀವಿ, ಆ ಥೇರಮ್ಸ್ ಗಳನ್ನ ಪ್ರೂವ್ ಮಾಡ್ತಾ ಇರ್ತೀವಿ. ಕರೆಕ್ಟ್? ಸೊ ಹಾಗಾದ್ರೆ ಇಲ್ಲಿ ನೋಡೋಣ. ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್, ಪೂರಕ ಕೋನಗಳು. ಪೂರಕ ಕೋನಗಳು ಅಂದ್ರೆ ಏನ್ ನಮ್ಗೆ ಹಾಗಾದ್ರೆ? ಹೌದಾ? ಇಲ್ಲಿದೆ ನೋಡ್ರಿ ಡೆಫಿನೇಷನ್. ಟೂ ಆಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಇಫ್ ದೇರ್ ಮೆಜರ್ಸ್ ಆಡ್ ಅಪ್ ಟು 90 ಡಿಗ್ರಿ ಅ ರೈಟ್ ಆಂಗಲ್. ಅಂದ್ರೆ ನಿಮಗ ಅರ್ಥ ಆಗುವಾಗೆ ಅಂದ್ರೆ ನಮ್ಗೆ ಒಂದ್ ಸೆಕೆಂಡ್. ಹೌದಾ? ಸೊ ಇಲ್ಲಿ ಏನಾಗತ್ತೆ, ಯಾವುದೇ ಎರಡು ಕೋನಗಳನ್ನ ಆಡ್ ಮಾಡಿದ್ವಿ ಅಂದ್ರೆ ನಮ್ಗದು 90 ಡಿಗ್ರಿ ಬರ್ಬೇಕು. ಅಂದ್ರೆ ನಾವ್ ಅದಕ್ಕೆ ಏನಂತ ಕರಿತೀವಿ, ಪೂರಕ ಕೋನಗಳು ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಗೊಂದು, ಹೌದಾ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಒಂದು, ಹೌದಾ, ಮೆಮೊರಿ ಟ್ರಿಕ್, ನೆನಪಿನ ತಂತ್ರ. ಸಿ ಇನ್ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ಸ್ ಫಾರ್ ಕಾರ್ನರ್. ಹೌದಾ? ಸಿ ಅಂದ್ರೆ ಈಗ ಕಾಂಪ್ಲಿಮೆಂಟರಿ ನಿಮ್ಗೆ ಸಮ್ ಟೈಮು ಬಹಳ ಜನ ಸ್ಟೂಡೆಂಟ್ಸ್ ಗೆ ಪೂರಕ ಪರಿಪೂರಕ ಕೋನಗಳು ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಸಪ್ಲಿಮೆಂಟರಿ ಆಂಗಲ್ಸ್ ನಲ್ಲಿ ಕನ್ಫ್ಯೂಷನ್ ಆಗ್ತಾ ಇರ್ತೈತಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಕಾರ್ನರ್ ಅಂದ್ರೆ ಈಗ ಒಂದು ಬುಕ್ ಇರಬಹುದು ಅಥವಾ ನಿಮ್ಮ ಕ್ಲಾಸ್ ರೂಮ್ ನಲ್ಲಿರುವಂತಹ ಮೂಲೆ ಅಂತ ಕರಿತೀವಲ್ಲ. ಸೊ ಅದನ್ನ ನೀವು ನೆನಪಿಟ್ಕೊಂಡ್ರೆ, ಓ ಇದು ಸಿ ಫಾರ್ ಕಾರ್ನರ್ ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್. ಅಂದ್ರೆ ಅಲ್ಲಿ ಎರಡು ಆಂಗಲ್ಸ್ ಗಳನ್ನ ಆಡ್ ಮಾಡಿದ್ರೆ ನಮ್ಗ 90 ಡಿಗ್ರಿ ಬರ್ತೈತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಹೌದಾ? ಸೊ ನಾನು ಇಲ್ಲೊಂದ್ ಚೂರ್ ನಿಮ್ಗೆ ಅನಿಮೇಟ್ ಮಾಡ್ತೇನೆ ನೋಡ್ರಿ. ಹೌದಾ? ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ನನ್ನ ಉದ್ದೇಶ ಏನು, ಈ ಎರಡು ಆಂಗಲ್ಸ್ ಸೇರಿ ನಂಗೆ 90 ಡಿಗ್ರಿ ಇರ್ಬೇಕು. ಹೌದಾ? ಇಲ್ಲಿ 60 ಇದೆ, ಹಾಗಾದ್ರೆ ಇಲ್ಲಿ 30 ಇದೆ. ಓಕೆ, ಸೊ ನಾನು ಇದನ್ನ ಇನ್ನು ಚೂರ್ ಈ ಕಡೆ ಮಾಡ್ತೇನೆ ನೋಡ್ರಿ. ಅವಾಗ ಒಂದ್ ಕಡೆ ಹೆಚ್ಚಾದ್ರೂ ಅದು ಲಾಸ್ಟಿಗೆ ಏನಾಗ್ತದೆ ನಮ್ಗೆ, ಇಲ್ಲಿ 69 ಇದೆ, ಇಲ್ಲಿ 21 ಇದೆ. ಓಕೆ, ಸೊ 69 ಮತ್ತೆ 21 ಅಂತ ಇದೆ. ಕರೆಕ್ಟ್? ಹೌದಾ? ಕಾಣಿಸ್ತಾ ಇದೆ? ನಾನು ಅಲ್ಲಿ ಯಾವ ರೀತಿ ಮೂವ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೀನಿ, ಅಲ್ಲಿ ಅದರ ಪ್ರಕಾರ ಅದೇನಾಗ್ತಾ ಇದೆ, ಆಂಗಲ್ಸ್ ಕೂಡ ಚೇಂಜ್ ಆಗ್ತಾ ಇದಾವು. ಅಟ್ ದ ಎಂಡ್ ಆಫ್ ದ ನಮ್ಗೆ ಏನಾಗ್ತದೆ, ರಿಸಲ್ಟ್ ಏನ್ ಬರ್ತಾ ಇದೆ, ಎರಡು ಆಂಗಲ್ಸ್ ಸೇರಿ ನಮ್ಗೆ ಏನಾಗ್ತಾ ಇದೆ,
90 ಡಿಗ್ರಿ ಅಥವಾ ರೈಟ್ ಆಂಗಲ್ ಆಗ್ತಾ ಇದೆ. ಹೌದಾ? ಸೊ ಹಾಗಾದ್ರೆ ಡೆಫಿನೇಷನ್ ಏನಿದೆ ನನಗೆ, ಟೂ ಆಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಇಫ್ ದೇರ್ ಮೆಜರ್ಸ್ ಆಡ್ ಅಪ್ ಟು 90 ಡಿಗ್ರಿ ಅ ರೈಟ್ ಆಂಗಲ್. ಎರಡು ಕೋನಗಳ ಅಳತೆಗಳ ಮೊತ್ತವು, ಎರಡು ಕೋನಗಳು ಅಂದ್ರೆ ಇದೊಂದು ಇದೊಂದು ಕೋನಗಳ ಮೊತ್ತವು 90 ಡಿಗ್ರಿ ಆಗಿದ್ದರೆ, 90 ಡಿಗ್ರಿ ಆಗಿದ್ದರೆ ಅವುಗಳನ್ನು ಪೂರಕ ಕೋನಗಳು ಎನ್ನುತ್ತೇವೆ. ರೈಟ್? ಅರ್ಥ ಆಯ್ತಾ? ಪೂರಕ ಕೋನಗಳು ಅಂದ್ರೆ ಗೊತ್ತಾಯ್ತಾ? ಕಾಂಪ್ಲಿಮೆಂಟರಿ ಆಂಗಲ್ಸ್. ಓಕೆ, ಸೊ ನೆಕ್ಸ್ಟ್ ಇವಾಗ ನೋಡೋಣ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ. ಹೌದಾ? ಸೊ ಸಪ್ಲಿಮೆಂಟರಿ ಆಂಗಲ್ಸ್ ಏನ್ ಬಂತು ಹಾಗಾದ್ರೆ? ಸಪ್ಲಿಮೆಂಟರಿ ಆಂಗಲ್ಸ್, ಓಕೆ, ಇಲ್ಲಿ ಏನಾಗತ್ತ, ಪರಿಪೂರಕ ಕೋನಗಳು. ಆ ವರ್ಡ್ ಅನ್ನ ನೆನ್ಪಿಟ್ಕೋರಿ ನೀವು. ಅಲ್ಲೇ ಫಸ್ಟ್ ಒನ್ ನಾನು ಕಾಂಪ್ಲಿಮೆಂಟರಿಗೆ ಏನಂತ ಹೇಳಿದ್ದೆ, ಅಲ್ಲೇ ಎರಡು ಆಂಗಲ್ಸ್ ಗಳು ಸೇರಿ ನಮ್ಗೆ ಏನಾಯ್ತು, ಪೂರಕ ಕೋನಗಳು. ಅಲ್ಲೇ 90 ಡಿಗ್ರಿ ಬಂತು. ಬಟ್ ಇದು ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಪರಿಪೂರಕ ಕೋನಗಳು. ಟೂ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ ಇಫ್ ದೇರ್ ಮೆಜರ್ಸ್ ಆಡ್ ಅಪ್ ಟು 180 ಡಿಗ್ರಿ ಅ ಸ್ಟ್ರೇಟ್ ಲೈನ್ ಅಂತ ಇದೆ. ಹೌದಾ? ಎರಡು ಕೋನಗಳ ಅಳತೆಗಳ ಮೊತ್ತವು 180 ಡಿಗ್ರಿ ಆಗಿದ್ದರೆ ಅವುಗಳನ್ನು ಪರಿಪೂರಕ ಕೋನಗಳು ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್. ಓಕೆ, ಸೊ ಅಲ್ಲಿ ಏನಾಗಿತ್ತು, ಯಾವುದೇ ಎರಡು ಆಂಗಲ್ಸ್ ಗಳು ಸೇರಿದ್ರೆ ನಮ್ಗ ರೈಟ್ ಆಂಗಲ್ ಅಥವಾ 90 ಡಿಗ್ರಿ ಬರ್ಬೇಕಿತ್ತು. ಅದಕ್ಕೆ ನಾವ್ ಏನಂತ ಕರಿತಿದ್ವಿ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತಿದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಯಾವುದೇ ಎರಡು ಆಂಗಲ್ ಗಳ ಮೊತ್ತ ಎಷ್ಟಿರ್ಬೇಕು, 180 ಡಿಗ್ರಿ ಇರ್ಬೇಕು ಅಥವಾ 180 ಡಿಗ್ರಿ ಅಥವಾ ಸರಳ ಕೋನ ಆಗಿತ್ತಂದ್ರೆ ನಾವು ಅದಕ್ಕೆ we can call it as a supplementary angle. Very good, supplementary angle ಅಥವಾ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಕರೆಕ್ಟ್? ಸೊ ಇಲ್ಲಿ ಏನಾಗ್ತಾ ಇದೆ ಇವಾಗ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ, ನಾನು ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲೇ 131 ಡಿಗ್ರಿ ಇದೆ, ಇದು 49 ಡಿಗ್ರಿ ಇದೆ. ರೈಟ್? ಸೊ ಈಗ ನಾನು 141 ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ, ಮೂವ್ ಮಾಡ್ತಾ ಅಲ್ಲಿ ಏನಾಗ್ತಾ ಇದೆ, ಅಟ್ ದ ಎಂಡ್ ಆಫ್ ದ ರಿಸಲ್ಟ್ ನನಗೆ ಏನಾಗ್ಬೇಕು, 180 ಡಿಗ್ರಿ ಬರ್ಬೇಕು. ಹೌದಾ? ಈ ಸೈಡ್ ಆದ್ರೂ ಜಾಸ್ತಿ ಇರ್ಬೋದು, ಈ ಕಡೆ ಆದ್ರೂ ಜಾಸ್ತಿ ಇರ್ಬೋದು. ರೈಟ್? ಸೊ ನಾನು ಇಲ್ಲಿ ನೋಡ್ತಾ ಕಾಣಿಸ್ತಾ ಇದೆ ನಿಮ್ಗೆ. ಹೌದಾ? ಕರೆಕ್ಟಾ? ಇಲ್ಲೇ 113 ಇದೆ ಅಂದ್ರೆ 113 ಇದೆ, ಇಲ್ಲಿ 67 ಇದೆ. ಅವನ್ನ ಎರಡು ಆಡ್ ಮಾಡ್ರಿ ನೋಡ್ರಿ. 113 ಪ್ಲಸ್ 67 ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಅಥವಾ ನಾನು ಈ ಸೈಡ್ ಜಾಸ್ತಿ ಮಾಡ್ತೀನಿ. ಕರೆಕ್ಟ್? ಹೌದಾ? ಹೌದಾ? 113 67 ಇವೆರಡು ಸೇರಿದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, 180 ಡಿಗ್ರಿ ಬರ್ಬೇಕು. ಸೊ 180 ಡಿಗ್ರಿ ಬಂತು ಅಂದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಅದು ಒಂದು ಸಪ್ಲಿಮೆಂಟರಿ ಆಂಗಲ್ ಅಂತ ನಾವು ಹೇಳ್ಬಹುದು. ಕರೆಕ್ಟ್? ಹಾಗಾದ್ರೆ ಇದಕ್ಕೆ ನೆನ್ಪಿಡುವಂತ ಟ್ರಿಕ್ಸ್ ಏನಿದೆ, ಎಸ್ ಇನ್ ಸಪ್ಲಿಮೆಂಟರಿ ಸ್ಟ್ಯಾಂಡ್ ಫಾರ್ ಸ್ಟ್ರೇಟ್ ಲೈನ್. ಎಸ್ ಎಂದರೆ ಸ್ಟ್ರೇಟ್ ಲೈನ್ ಅಥವಾ ಸರಳ ರೇಖೆ. ಹೌದಾ? ಸೊ ನೀವೇನಂದ್ರೆ ಎಸ್ ಫಾರ್ ಸ್ಟ್ರೇಟ್ ಲೈನ್, ಸರಳ ರೇಖೆ. ಸರಳ ರೇಖೆ ಅಂದ್ರ ಆ ಯಾವುದೇ ಎರಡು ಆಂಗಲ್ ಸೇರಿದ್ರೆ 180 ಡಿಗ್ರಿ ಬರ್ತೈತಿ. ಅದಕ್ಕೆ ನಾವು ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿಬೇಕು. ಓಕೆ, ಸೊ ಅದೇ ರೀತಿ ಕಾರ್ನರ್ ಅಂತ ನೆನ್ಪಿಟ್ಕೋರಿ. ಕಾರ್ನರ್ ಮೀನ್ಸ್ ಏನಾಗತ್ತೆ ನಿಮ್ಗೆ ನೆನ್ಪಿಟ್ಕೊಳ್ಲಿಕ್ಕೆ ಇದು. ಓಕೆ, ಸೊ ಕಾರ್ನರ್ ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ನಾವು ಕರಿತೀವಿ. ಹೌದಾ? ಕಾರ್ನರ್ ಅಂದ್ರೆ ಯಾವುದೇ ಎರಡು ಆಂಗಲ್ಗಳು ಸೇರಿದ್ರೆ ನಮ್ಗೆ ಎಷ್ಟು ಬರ್ಬೇಕು, 90 ಡಿಗ್ರಿ ಬರ್ಬೇಕು. ಸೊ ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ ಮಕ್ಕಳ? ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗಿದೆ ನೋಡ್ರಿ. ಹೌದಾ? ಹೌದಾ? ಇವಾಗ ನೀವೇ ಹೇಳ್ರಿ ನೋಡೋಣ. ವಾಟ್ ಈಸ್ ದ ಸಪ್ಲಿಮೆಂಟ್ ಆಫ್ 64? 64 ಡಿಗ್ರಿ ಕೋನದ ಪರಿಪೂರಕ ಕೋನ ಎಷ್ಟು? ಎಷ್ಟಾಗತ್ ನೋಡ್ರಿ, ಸುಮ್ ನಿಮ್ಗೆ ಅರ್ಥ ಆಗ್ಲಿ ಅಂದ್ರೆ. 64ರ ಪರಿಪೂರಕ ಕೋನ ಅಂದ್ರೆ ಎಷ್ಟಾಗತ್ ನೋಡ್ರಿ. ಅಂದ್ರೆ ನನಗ ಪರಿಪೂರಕ ಕೋನ ಅಂದ್ರೆ ಎಷ್ಟಿರ್ಬೇಕು, 180 ಇರ್ಬೇಕು. ಹಾಗಾದ್ರೆ ಆ 180ರಲ್ಲಿ 64 ಗೊತ್ತಿದೆ. ಹಾಗಾದ್ರೆ ಇನ್ ಎಷ್ಟನ್ನ ಆಡ್ ಮಾಡ್ಬೇಕು ನಾನು? ಹಾಗಾದ್ರೆ ಇಲ್ಲೇ ಇದೆ ನಿಮ್ಗೆ ಆನ್ಸರ್. ಹೌದಾ? ಎನಿಮೇಟೆಡ್ ಆನ್ಸರ್ ಇಲ್ಲೇ ಇದೆ. ಹೌದಾ? ಕಾಣಿಸ್ತಾ ಇರ್ಬೋದು ಇಲ್ಲೇ. 64ಕ್ಕೆ ನಾನು 116 ಆಡ್ ಮಾಡ್ಬೇಕು. ಕರೆಕ್ಟಾ? ಕರೆಕ್ಟ್, ಸರಿಯಾದ ಉತ್ತರ. ಹೌದಾ? ಇನ್ನೊಂದು ನೋಡೋಣ ಅಷ್ಟೇ ಜಸ್ಟ್. ವಾಟ್ ಈಸ್ ದ ಸಪ್ಲಿಮೆಂಟ್ ಆಫ್ 144? 144 ಡಿಗ್ರಿ ಕೋನದ ಪರಿಪೂರಕ ಕೋನ ಸಪ್ಲಿಮೆಂಟ್ ಎಷ್ಟು?
ಹೌದಾ? 144ರ ಪರಿಪೂರಕ ಕೋನ ಎಷ್ಟು? ಹೌದಾ? ಇದೇ ರೀತಿ ನಿಮ್ಗೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹೌದಾ? ಸೊ ಅವಾಗ ನೀವ್ ಏನ್ ಮಾಡ್ಬೇಕು? ಪರಿಪೂರಕ ಕೋನ ಅಂದ್ರ ಈ 144ಕ್ಕೆ ನಾನು ಎಷ್ಟನ್ನ ಆಡ್ ಮಾಡಿದಾಗ ಅಥವಾ ನಾನು ಎಷ್ಟನ್ನ ಕೂಡಿಸಿದಾಗ ನನ್ಗೆ 180 ಡಿಗ್ರಿ ಬರ್ತಿತ್ತು ಅನ್ನೋದು ನಾವು ಲೆಕ್ಕ ಹಾಕ್ಬೇಕು. ಓಕೆ, ಹಾಗಾದ್ರೆ 144ಕ್ಕೆ 180. ಇನ್ನೂ ಒಂದು ನನ್ನ ಕಡೆಯಿಂದ ಒಂದು ಸಿಂಪಲ್ ಟೆಕ್ನಿಕ್ ಅಂದ್ರೆ, ನೀವು 180ರಲ್ಲಿ 144ನ್ನ ಮೈನಸ್ ಮಾಡ್ರಿ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಸಿಕ್ತಾ ಆನ್ಸರು? ಯಾರಾದ್ರೂ ಹೇಳ್ಬೋದಾ? ಎಸ್ ಎಸ್, ಪ್ರಯತ್ನ ಪಡ್ತಾ ಇದ್ದಾರೆ ಮಕ್ಕಳು. ಓಕೆ, ವೆರಿ ಗುಡ್. 36. ಓಕೆ, 36 is the right answer. Okay, next, what is the complement of 49? ಹೌದಾ? 49 ಡಿಗ್ರಿ ಕೋನದ ಪೂರಕ ಕೋನ ಎಷ್ಟು? ಹೌದಾ? ಸೊ 49, ಇವಾಗ ಏನಾಯ್ತು, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಇದು ಪರಿಪೂರಕ ಅಲ್ಲ, ಪೂರಕ ಕೋನ ಅಂತ ಕೊಟ್ರು. ಹೌದಾ? ಸೊ ಹಾಗಾದ್ರೆ ಪೂರಕ ಕೋನ ಅದ್ರದ್ದು ಡೆಫಿನೇಷನ್ ಏನ್? ನಮ್ಗೆ ಯಾವುದೇ ಎರಡು ಆಂಗಲ್ ಅನ್ನ ಆಡ್ ಮಾಡಿದ್ರೆ ನಂಗೆ 90 ಡಿಗ್ರಿ ಬರ್ಬೇಕು. ಓಕೆ, ಅಂದಾಗ ಅದು ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ನಾವು ಹೇಳ್ತೀವಿ. ಕರೆಕ್ಟ್. ಹಾಗಾದ್ರೆ ಈಗ 49 ಅಂದ್ರೆ ನನಗೆ ಇನ್ನೇ 90 ಆಗ್ಲಿಕ್ಕೆ ಎಷ್ಟು ಕಡಿಮೆ ಆಯ್ತು? ಎಷ್ಟಾಯ್ತು ನೋಡ್ರಿ? ಯಾರಾದ್ರೂ ಪ್ರಯತ್ನ ಪಡ್ಬೋದಾ? ವೆರಿ ಗುಡ್, ವೆರಿ ಗುಡ್. 41 ಡಿಗ್ರಿ. ಮ್ಯಾಮ್ ಇಲ್ಲೇ ಅನಿಮೇಷನ್ ಅಲ್ಲಿ ಇದೆ, ಇದು ನಿಮ್ಗೆ ಜಸ್ಟ್ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ, ವಾಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ 23? 23 ಡಿಗ್ರಿ, 23 ಡಿಗ್ರಿ ಕೋನದ ಪೂರಕ ಕೋನ ಎಷ್ಟು? ಸಿಂಪಲ್. ಇಂಥ ಟೈಮ್ ನಲ್ಲಿ ನೀವು 90 ಮೈನಸ್ 23 ಮಾಡ್ರಿ, ನಿಮಗೆ ಆನ್ಸರ್ ಸಿಕ್ಬಿಡ್ತೈತಿ ಈಸಿಲಿ. ಹೌದಾ? 90 ಮೈನಸ್ 23 ಎಷ್ಟಾಯ್ತು ನೋಡ್ರಿ? ವೆರಿ ಗುಡ್, ವೆರಿ ಗುಡ್ ಮಕ್ಕಳ. ಎಷ್ಟಾಯ್ತು? 67. ಓಕೆ, ಅರ್ಥ ಆಯ್ತಾ? ಸೊ ಇದಿಷ್ಟು ನಮ್ಗೆ ಏನಾಗತ್ ಹೇಳ್ರಿ, ಒಂದು ಬೇಸಿಕ್ ಅಂದ್ರೆ ನಿಮ್ಗೆ ಏನಾಗತ್ ಹೇಳ್ರಿ, ಒಂದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೇನು, ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೇನು ನೀವು ಇವಾಗ ನೋಡಿದ್ರಿ. ಹೌದಾ? ಸೊ ಇದಕ್ ರಿಲೇಟೆಡ್ ಇರುವಂತದ್ದು ಇನ್ನೊಂದನ್ನ ಸಿಮ್ಯುಲೇಷನ್ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. 1 ಸೆಕೆಂಡ್. ಓಕೆ, ಕಾಣಿಸ್ತಾ ಇದೆಯಲ್ಲ? ಇಲ್ಲ, ನಾನಿವಾಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ನೀವ್ ಹೇಳ್ಬೇಕು ನನ್ಗೆ ಏನ್ ಅದರ ಅರ್ಥ. ಹಾಗಾದ್ರೆ ವೆರಿ ಗುಡ್ ಮಕ್ಕಳ, ವೆರಿ ಗುಡ್, ವೆರಿ ಗುಡ್. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ನಮ್ಗೆ ಏನಾಗ್ಬೇಕು ಹೇಳ್ರಿ? ಎರಡು ಆಂಗಲ್ ಸೇರಿ 90 ಡಿಗ್ರಿ ಆಗ್ಬೇಕು. ಇವಾಗ ಇಲ್ಲಿ ನೋಡ್ರಿ, 71 ಇದೆ, 19 ಇದೆ. ಓಕೆ, ಸೊ ನಾನು ಇದನ್ನ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ತಗೊಂಡ್ ಬರ್ಬೇಕು. ಹೌದಾ? ಕರೆಕ್ಟ್. ಇದನ್ನ ಈ ರೀತಿ ಇಟ್ವಿ ಅಂತ ತಿಳ್ಕೊರಿ. ಸೊ ನಾನು ಇಲ್ಲೇ ಅನಿಮೇಟ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಅವ ಎರಡು ಆಂಗಲ್ಸ್ ಗಳು ತಾನೇ ಜೋಡಿ ಆಗ್ತಾವ ನೋಡ್ರಿ. ಕರೆಕ್ಟ್. ಕಾಣಿಸ್ತಾ ಇದೆ ಸ್ಕ್ರೀನು? ಅರ್ಥ ಆಯ್ತಾ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಅದು 90 ಡಿಗ್ರಿ ಬಂತು. ಓಕೆ, ಸೊ ಇನ್ನೊಂದ್ಸಲ ನೋಡ್ತೀರಿ? ವೆರಿ ಗುಡ್, ಕರೆಕ್ಟ್. ಇದೇನಾಯ್ತು ಇವಾಗ? ಕಾಂಪ್ಲಿಮೆಂಟರಿ ಆಂಗಲ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ನಾನಿಲ್ಲಿ ಇವಾಗ ಏನ್ ಮಾಡ್ತೀನಿ, ಸಪ್ಲಿಮೆಂಟರಿ ಆಂಗಲ್ ಅನ್ನ ಚೂಸ್ ಮಾಡ್ತೀನಿ. ಕರೆಕ್ಟ್, ಸಪ್ಲಿಮೆಂಟರಿ ಆಂಗಲ್. ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ ಏನಾಯ್ತು ನೋಡ್ರಿ, ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು? ಎಸ್ ಫಾರ್, ವೆರಿ ಗುಡ್, ಎಸ್ ಫಾರ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಮೀನ್ಸ್ ಸ್ಟ್ರೇಟ್ ಆಂಗಲ್. ಸ್ಟ್ರೇಟ್ ಆಂಗಲ್ ಮೀನ್ಸ್ ಏನಾಯ್ತು? 180 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇವಾಗ ಏನಾಯ್ತು? 141, 39 ಇದೆ. ಓಕೆ, ಸೊ ನಾನು ಇದನ್ನ ಅನಿಮೇಟ್ ಮಾಡ್ತೀನಿ. ಏನಾಯ್ತು ನೋಡ್ರಿ? ಬಂತಾ? ಎಕ್ಸಾಕ್ಟ್. ಓಕೆ, ಸೊ ಏನಾಯ್ತು? ಇದು 180 ಡಿಗ್ರಿ ಬಂತು. ಹೌದಾ? ಇದನ್ನ ಇನ್ನೊಮ್ಮೆ ಅನಿಮೇಟ್ ಮಾಡಿ ನೋಡ್ಬೋದಾ? ಕರೆಕ್ಟ್. ಸೊ ಇವೇನಾದ್ರು ಹಾಗಾದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನಾನು. ಓಕೆ, ವಾಟ್ ಈಸ್ ಕಾಂಪ್ಲಿಮೆಂಟರಿ ಆಂಗಲ್ ಅಂಡ್ ವಾಟ್ ಈಸ್ ಸಪ್ಲಿಮೆಂಟರಿ ಆಂಗಲ್. ಓಕೆ, ಸೊ ಇನ್ನು ಒಂದು ಇದರಲ್ಲಿ ಆಕ್ಟಿವಿಟಿ ಇದೆ, ತಡ್ರಿ 1 ಸೆಕೆಂಡ್ ತೋರಿಸ್ತೇನೆ. ಹೌದಾ? ಸೊ ಇದು ಕೂಡ ನಿಮ್ಗೆ ಸೇಮ್.
ಹೌದಾ? ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಡ್ ಟು 90 ಡಿಗ್ರಿ, ಸಪ್ಲಿಮೆಂಟರಿ ಆಂಗಲ್ಸ್ ಆಡ್ ಟು 180 ಡಿಗ್ರಿ. ಹೌದಾ? ಸೊ ಇಲ್ಲಿ 6723 ಇದೆ. ಸೊ ನಾನು ಇದನ್ನ ಇಲ್ಲಿ ಮಿಡ್ಲ್ ಒನ್ ಅನ್ನ ಮೂವ್ ಮಾಡಿದ್ರು ತಾನೇ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹೌದಾ? ತಾನೇ ಅಲ್ಲಿ ನಿಮ್ಗೆ ಆ ಆಂಗಲ್ಸ್ ಗಳ ಮೆಜರ್ಮೆಂಟ್ ಚೇಂಜ್ ಆಗ್ತಾ ಇದೆ. 6129, ಓಕೆ, 5634 ಅಂತ ಇದೆ. ಹೌದಾ? ಕಾಣಿಸ್ತಾ ಇರ್ಬೋದಲ್ಲ? ಹೌದಾ? ಹೌದಾ? ಇಲ್ಲಿ ನೋಡ್ರಿ, 3456 ಎರಡು ಆಡ್ ಮಾಡ್ರಿ, ನಮ್ಗೆ ಅಗೇನ್ 90 ಡಿಗ್ರಿ ಬರುತ್ತೆ. ಹೌದಾ? ಕಾಣಿಸ್ತಾ ಇದೆ? 69 ಪ್ಲಸ್ 21. ಓಕೆ, ಸೊ ಅದೇ ರೀತಿ ಸಪ್ಲಿಮೆಂಟರಿ ಆಂಗಲ್ಸ್ ಗಳಿಗೆ ಏನಾಗತ್ತೆ ನಮ್ಗಿಲ್ಲೇ? ಹೌದಾ? 65 115 ಅಂತ ಇದೆ. ಎರಡು ಆಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ. ಅದೇ ನಾನು ಇಲ್ಲಿ ಏನ್ ಮಾಡ್ತೇನೆ ಇದನ್ನ, ಓಕೆ, ಸೊ ಈ ರೀತಿ ಚೇಂಜ್ ಮಾಡ್ತೀನಿ. 142 38 ಮಾಡ್ರಿ, ಅಲ್ಲಿ ಕೂಡ ನಮ್ಗೆ ಏನಾಗತ್ತೆ? ಸಪ್ಲಿಮೆಂಟರಿ ಆಂಗಲ್ಸ್ ಫಾರ್ಮ್ ಆಗ್ತೈತಿ. ದಟ್ ಈಸ್ 142 ಪ್ಲಸ್ 38 ಇಸ್ ಈಕ್ವಲ್ ಟು 180 ಡಿಗ್ರಿ. ಅರ್ಥ ಆಯ್ತಾ ಮಕ್ಕಳ? 180 ಡಿಗ್ರಿ ಕರೆಕ್ಟ್. 102 70. ಹೌದಾ? 129 51. ಸೊ ಇದು ನಿಮ್ಗೆ ಎಲ್ಲಿ ಯೂಸ್ ಆಗತ್ತಂದ್ರೆ, ನಾನು ಇವನ್ ಯಾಕೆ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾರೆ ಸಮ್ ಟೈಮ್. ಅಂದ್ರೆ ಈಗ 129 ಸಪ್ಲಿಮೆಂಟರಿ ಆಂಗಲ್ಸ್ ಎಷ್ಟು, ಪರಿಪೂರಕ ಕೋನ. ಸೊ ಮೇಡಮ್ ನಮ್ಗೆ ಗೊತ್ತಿರೋದು ಅಕ್ಯೂಟ್ ಆಂಗಲ್ ಅಂದ್ರೆ ಲಘು ಕೋನ, ಲಂಬ ಕೋನ ಇಷ್ಟೇ ಗೊತ್ತದವು. ಇವು ಪರಿಪೂರಕ ಪೂರಕ ಅಂದ್ರೆ ಗೊತ್ತಿಲ್ಲ. ಹೌದಾ? ಸೊ ಇದು ಪರಿಪೂರಕ ಅಂದ್ರೆ ಇವೆಲ್ಲ ನಿಮ್ಗೆ ಎಲ್ಲಿ ಯೂಸ್ ಆಗ್ತಾವಂದ್ರೆ, ನಿಮ್ಗೆ ಯಾವುದೇ ಒಂದು ಥೇರಮ್ ಅನ್ನ ಪ್ರೂವ್ ಮಾಡ್ತೀರಿ. ಎಸ್ಪೆಷಲಿ ನೀವ್ ಇವಾಗ ಕಲಿತ್ರಿ ಅಂದ್ರೆ ಸ್ವಲ್ಪ ನಿಮ್ಗೆ 10th ಸ್ಟ್ಯಾಂಡರ್ಡ್ ಏನಾದ್ರೂ ಪರಿಚಯ ಇದ್ರೆ, ಅಥವಾ ನಿಮ್ಮ ಸ್ಕೂಲ್ ನಲ್ಲಿ ಇದ್ದೇ ಇರ್ತಾರೆ, ಅವ್ರನ್ನ ಹೋಗಿ ಕೇಳಿ ನೀವು. ಅಲ್ಲಿ 10th ಸ್ಟ್ಯಾಂಡರ್ಡ್ ನಲ್ಲಿ ಥೇರಮ್ಸ್ ಗಳು ಎಷ್ಟು ಬರ್ತಾವು ಅಂತ. ಹೌದಾ? ಸೊ ಥೇರಮ್ಸ್ ಗಳು ಸಾಕಷ್ಟು ಬರ್ತಾವ. ಆ ಥೇರಮ್ಸ್ ಗಳನ್ನ ಪ್ರೂವ್ ಮಾಡ್ಲಿಕ್ಕೆ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ ಅಲ್ಲೆಲ್ಲಿ ಏನ್ ಮಾಡ್ತಾ ಇರ್ತಾರೆ ಇವನೇ. ಸೊ ಸಮ್ ಟೈಮ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಯೂಸ್ ಮಾಡ್ಬೋದು, ಸಮ್ ಟೈಮ್ ಸಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಯೂಸ್ ಮಾಡ್ಬೋದು. ಅಲ್ಲಿ ಏನಾಗ್ತಾ ಇದೆ ನಿಮ್ಗೆ, ಎಕ್ದಮ್ 10th ಹೋದ್ಮೇಲೆ ಇಷ್ಟು ಬೇಸಿಕ್ ಅನ್ನ ಯಾರು ಹೇಳೋದಿಲ್ಲ. ಹೌದಾ? ಸಡನ್ ಆಗಿ ಅಲ್ಲಿ ಏನೋ ಬರುದ್ರು ಅಂದ್ರೆ ನಿಮಗ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಅದನ್ನೇ ನೀವು ಈಗಿರ್ತ ಕಲಿತ್ರಿ ಅಂದ್ರೆ, ಪೂರಕ ಕೋನ, ಪರಿಪೂರಕ. ಓ ಮೇಡಮ್ ಹೇಳಿದ್ರು, ಸೊ ಇದು ಪೂರಕ ಕೋನ, ಹಾಗಾಗಿ ಇಲ್ಲಿ ನಮ್ಮ ಸರ್ ಅಥವಾ ಮೇಡಮ್ ಯೂಸ್ ಮಾಡಿದ್ದಾರೆ, ಥೇರಮ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ಹಾಗಾಗಿ ಮೇಡಮ್ ಇದು ನಮ್ಗೆ ಈಗ ಇನ್ನು ಬುಕ್ ನಲ್ಲಿ ಇಲ್ಲ, ಅಥವಾ ಈಗ 8th ಸ್ಟ್ಯಾಂಡರ್ಡ್ ಇದೆ. ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ ನಿಮ್ಗೆ ಕನ್ಫ್ಯೂಸ್. ಟೈಪ್ಸ್ ಆಫ್ ಆಂಗಲ್ಸ್ ನಲ್ಲಿ ಇದು ಬೇರೆ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೊಂಥರ ಬೇಸಿಕ್ ನಿಮ್ಗೆ. ಹೌದಾ? ಸೊ ಈಗ ನೀವು ನೆನ್ಪಿಟ್ಕೊಂಡ್ರೆ ಅದು ನಿಮ್ಗೆ ಮುಂದೆ 10th ಗೆ ಯೂಸ್ ಆಗ್ತೈತಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಕ್ವಶನ್ ಏನ್ ಬರುತ್ತೆ ಹೇಳ್ರಿ? 129 ಪರಿಪೂರಕ ಕೋನ ಎಷ್ಟು, ಅಥವಾ ವಾಟ್ ಈಸ್ ದ ಸಪ್ಲಿಮೆಂಟರಿ ಆಂಗಲ್ಸ್ ಆಫ್ 129. ಓಕೆ, ಅವಾಗ ನೀವ್ ಏನ್ ಮಾಡ್ಬೇಕು? ಸಪ್ಲಿಮೆಂಟರಿ ಅಂದ್ರ ಆ ಎರಡು ಆಂಗಲ್ ಸೇರ್ 180 ಅಂತ. ಸೊ ನೀವು ಎಲ್ಲಾನು ಇದನ್ ಮಾಡೋದಕ್ಕಿಂತ ಒಂದು ಸಿಂಪಲ್ ಟೆಕ್ನಿಕ್ ಅಂದ್ರೆ, ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಆ ಕೊಟ್ಟಿರುವ ಆಂಗಲ್ ಅನ್ನ 180 ಒಳಗ ಮೈನಸ್ ಮಾಡ್ಬೇಕು. ಇನ್ ಕೇಸ್ ಅವ್ರು ಕಾಂಪ್ಲಿಮೆಂಟರಿ ಆಂಗಲ್ ಅನ್ನ ಕೇಳಿದ್ರು ಅಂದ್ರೆ, ನೀವು ಕೊಟ್ಟಿರುವ ಆಂಗಲ್ ಅನ್ನ 90 ಡಿಗ್ರಿ ಒಳಗ ಮೈನಸ್ ಮಾಡಿಬಿಟ್ರೆ ನಿಮ್ಗೆ ಇನ್ನೊಂದು ಆನ್ಸರ್ ಈಸಿಲಿ ಸಿಕ್ಬಿಡ್ತೈತಿ. ಕರೆಕ್ಟ್? ಸೊ ಇದು ನಮ್ದು ಏನಾಗಿತ್ತು ಹಾಗಾದ್ರೆ, ಇವತ್ ನಾವ್ ಏನನ್ನ ಕಲ್ತೀವಿ? ಕಾಂಪ್ಲಿಮೆಂಟರಿ ಆಂಗಲ್ ಮತ್ತೆ ಸಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಕಲ್ತೀವಿ. ಓಕೆ, ಸೊ ಇಲ್ಲಿಗೆ ನಾನು ಈ ಒಂದು ಮ್ಯಾಥ್ಸ್ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಗೆ ಹೋಗೋಣಂತ. ಸೊ ನೀವೆಲ್ಲರೂ ರೆಡಿ ಇದ್ದೀರಲ್ಲ? ಹಾಗಾಗಿ ನಾನು ಈ ಮ್ಯಾಥ್ಸ್ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.